ತುಳುನಾಡಿನ ಆರಾಧ್ಯ ದೈವಗಳಾದ ಶ್ರೀ ಉಳ್ಳಾಕುಲು ಮತ್ತು ಪ್ರಧಾನಿ ಬಚ್ಚನಾಯಕ ದೈವಗಳ ರೋಚಕ ಕಥೆ ಭಾಗ 2. ತುಳುನಾಡನ್ನು ನೋಡಲೇಬೇಕೆಂದು ಅಪ್ಪ ಅಮ್ಮನ ಮಾತು ಮೀರಿ 100 ಕುದುರೆ 7 ಒಂಟೆ ಅಪಾರ ಸೈನಿಕರೊಂದಿಗೆ ಹೊರಟ ಇಬ್ಬರು ಅಣ್ಣ ತಮ್ಮ ಶ್ರೀ ಉಳ್ಳಾಕುಲು ರಾಜಕುಮಾರರಿಗೆ ಆರಂಭದಲ್ಲೇ ಕುಂಡಿಪಾಡಿ ಎಂಬ ನಗರದಲ್ಲಿ ಅಲ್ಲಿನ ಸೆಟ್ಟಿಗಳು ಪ್ರತಿರೋಧ ಒಡ್ಡಿ ಇವರನ್ನು ಅಡ್ಡ ಹಾಕಿದಾಗ ಅಲ್ಲಿ ಒಂದು ದೊಡ್ಡ ಗಲಾಟೆಯೇ ನಡೆಯುತ್ತದೆ. ಎದುರು ಸಾಗುತ್ತಿದ್ದ ಅಣ್ಣನನ್ನು ಬದಿಗೆ ಸರಿಸಿ ತಮ್ಮ ಉಳ್ಳಾಕುಲು ರಾಜಕುಮಾರರು ಎದುರು ಬಂದು ಹೋರಾಟ ನಡೆಸುತ್ತಾರೆ. ಹೀಗೆ ಉಳ್ಳಾಕುಲು ರಾಜಕುಮಾರರು ಸೆಟ್ಟಿಗಳೊಂದಿಗೆ ಜಯಿಸಿ ಮುಂದೆ ಸಾಗಿ ಬರುತ್ತಾರೆ. ಅಣ್ಣ ತಮ್ಮ ಅಪ್ಪ ಅಮ್ಮನ ಮಾತುಗಳು ಈಗಲೇ ನಮಗೆ ತೋರಲಾಂಬಿಸಿದವೆ ಅಂತಲೂ ಮಾತನಾಡಿಕೊಳ್ಳುತ್ತಾರೆ. ಏನೇ ಆಗಲಿ ಇಟ್ಟ ಹೆಜ್ಜೆಯಿಂದ ನಾವು ಹಿಂದೆ ಸರಿಯುವುದು ಸರಿಯಲ್ಲ. ಬಲ್ಯಾಯರನ್ನು ಹುಡುಕಿ ಪ್ರಶ್ನಾಚಿಂತನೆ ಇರಿಸಿ ತುಳುನಾಡಿಗೆ ದಾರಿಯನ್ನು ಕೇಳೋಣ ಅಂತ ತೀರ್ಮಾನಿಸಿ ಗುಟ್ಯನ ಮಲ್ಲಾಯ ಎಂಬ ಬಲ್ಯಾಯರಲ್ಲಿ ಪ್ರಶ್ನೆ ಇರಿಸಿದಾಗ ಇವರಿಗೆ ತುಳುನಾಡಿಗೆ ಗುಂಡ್ಯ ದಾರಿಯೇ ಸುಗಮ ಎಂದು ಅಲ್ಲಿ ಕಂಡುಬರುತ್ತದೆ. ಹೀಗೆ ಮುಂದೆ ಸಾಗಿದ ಉಳ್ಳಾಕುಲು ರಾಜಕುಮಾರರಿಗೆ ಕುಂಡೋವು ಎಂಬ ಬಯಲು ಪ್ರದೇಶವಾದ ಅಡ್ಕ ಸ್ಥಳದಲ್ಲಿ ದನ ಮೇಯಿಸುವ ಹುಡುಗರು ಎದುರಾಗುತ್ತಾರೆ. ಇವರ ದಂಡನ್ನು ಕಂಡು ಅವರೆಲ್ಲ ಹೆದರಿ ಓಡಲಾರಂಭಿಸಿದಾಗ ಇವರು ಅವರಲ್ಲಿ ಒಬ್ಬನನ್ನು ಹೇಗೋ ನಿಲ್ಲಿಸಿ ಮಾತನಾಡಿಸಿ ಗುಂಡ್ಯಕ್ಕೆ ದಾರಿ ಕೇಳಿದಾಗ ಆ ಚೋಮ ಎಂಬ ಹುಡುಗ ನಿಮ್ಮೊಂದಿಗೆ ಬಂದು ದಾರಿಯೇನೂ ತೋರಿಸಬಹುದು, ಆದರೆ ಮನೆಯಲ್ಲಿ ಕಡುಬಡತನವಿದೆಯಲ್ಲ, ಏನು ಮಾಡಲಿ ಅಂದಾಗ ಉಳ್ಳಾಕುಲು ರಾಜಕುಮಾರರು ಅವನ ಮನೆಯವರಿಗಾಗಿ ಧನ ನೀಡುತ್ತೇವೆ ಅನ್ನುತ್ತಾರೆ. ಹೀಗೆ ಚೋಮ ಉಳ್ಳಾಕುಲು ರಾಜಕುಮಾರರ ಜೊತೆ ದಾರಿ ತೋರುವ ಸಲುವಾಗಿ ಹೊರಟು ಬರುತ್ತಾನೆ. ಹೀಗೆ ತುಳುನಾಡಿಗೆ ಹೊರಟು ಪಶ್ಚಿಮ ಘಟ್ಟದ ದಟ್ಟ ಕಾನನದಲ್ಲಿ ಇಳಿದು ಬಂದ ಉಳ್ಳಾಕುಲು ರಾಜಕುಮಾರರು ನೇರವಾಗಿ ಗುಂಡ್ಯ ಎಂಬ ಪ್ರದೇಶಕ್ಕೆ ಮೊತ್ತ ಮೊದಲು ಇಳಿದು ಬರುತ್ತಾರೆ. ಅಲ್ಲಿನ ಆತಡ್ಕ ಓಳ್ಯ ಹೆಬ್ಬಾರರ ಮನೆ ಪ್ರದೇಶದ ಸಮೀಪ ಅವರು ಬಂದಾಗ ರಾತ್ರಿ ಆವರಿಸಿ ಅಲ್ಲಿ ಪೂರ್ಣ ಕತ್ತಲು ಆವರಿಸಿರುತ್ತದೆ. ಉಳ್ಳಾಕುಲು ರಾಜಕುಮಾರರ ಸೈನಿಕರು ಮನೆಯವರನ್ನು ಎಚ್ಚರಿಸಲೆಂದು ಕಲ್ಲು ಮರದ ಚಿಕ್ಕ ದಿಮ್ಮಿಗಳನ್ನು ಮನೆಯ ಕಡೆ ಎಸೆದಾಗ ಎಚ್ಚೆತ್ತ ಹೆಬ್ಬಾರರು ಉಳ್ಳಾಕುಲು ರಾಜಕುಮಾರರೊಂದಿಗೆ ವಿಚಾರ ವಿನಿಮಯ ನಡೆಸಿ ಬಂದಿರುವ ಸಮೂಹಕ್ಕೆ ಉಳಿದುಕೊಳ್ಳಲು ಇವರಿಗೆ ಜಾಗ ನೀಡಬೇಕೆಂದು ಕೇಳಿಕೊಂಡಾಗ ಹೆಬ್ಬಾರರು ಈಗಿನ ಗುಂಡ್ಯ ತೋಟದಲ್ಲಿನ ವಿಶಾಲ ಜಾಗವನ್ನು ಅವರಿಗೆ ನೀಡುತ್ತಾರೆ. ಹೀಗೆ ಅಲ್ಲಿ ಆರಂಭದಲ್ಲಿ ನೆಲೆ ನಿಂತ ಉಳ್ಳಾಕುಲು ರಾಜಕುಮಾರರಲ್ಲಿ ತಮ್ಮ ರಾಜಕುಮಾರ ಕೆಲವು ಸೈನಿಕರೊಂದಿಗೆ ಊಟ ತಿಂಡಿಗಾಗಿ ಕಾಡು ಮೇಡು ಗುಡ್ಡ ಹೀಗೆ ಸುತ್ತಿ ಬೇಟೆಯಾಡಲು ಹೋಗುತ್ತಿದ್ದರೆ, ಅಣ್ಣ ರಾಜಕುಮಾರರ ನದಿಯಲ್ಲಿ ದೋಣಿ ಹಾಗೆ ಸುತ್ತಲ ಕಾಡು ಮೇಡಿನ ತುಳುನಾಡಿನ ದುರ್ಗಮ ಪ್ರದೇಶಗಳನ್ನು ನೋಡುತ್ತಾ ಮುಂದೆ ಹೋಗುತ್ತಾರೆ. ಹೀಗೆ ಪಯಣಿಸಿದ ಅಣ್ಣನಿಗೆ ಒಮ್ಮೆ ಕುವೆತ ಮಲೆ ಎಂಬ ಪ್ರದೇಶದಲ್ಲಿ ವಿಪರೀತ ಬಾಯಾರಿಕೆಯಾಗಿ ಕುಡಿಯಲು ಎಲ್ಲೂ ನೀರು ಸಿಗದೇ ಇದ್ದಾಗ ಒಂದು ವಿಶಾಲವಾದ ಪಾದೆ ಬಂಡೆಯಲ್ಲಿ ಹರಿದು ತೊಟ್ಟಿಕ್ಕುವ ನೀರನ್ನು ಕಾಣುತ್ತಾರೆ. ಖುಷಿಯಿಂದ ಅಲ್ಲೇ ಪಕ್ಕದಲ್ಲಿದ್ದ ಪೂವೆ ಎಂಬ ಗಿಡದ ಎಲೆಗಳನ್ನು ತಂದು ಆ ನೀರನ್ನು ಸಂಗ್ರಹಿಸಿ ಕುಡಿಯುತ್ತಾರೆ. ವಿಸ್ಮಯ ಎಂದರೆ ಆ ನೀರು ಬರಿಯ ನೀರಾಗಿರದೆ ಒಂದು ಬೈನೆ ಮರದಿಂದ ಇಳಿದು ಬರುತ್ತಿದ್ದ ಶೇಂದಿಯಾಗಿತ್ತು. ಇತ್ತ ಶಿಕಾರಿಗೆ ಹೋಗಿ ದಣಿದ ತಮ್ಮ ಉಳ್ಳಾಕುಲು ರಾಜಕುಮಾರರು ವಿಶ್ರಾಂತಿ ಪಡೆದುಕೊಳ್ಳುತ್ತಿರುವಾಗ ಇಲ್ಲಿ ನಡೆದ ಎಲ್ಲಾ ವಿಚಾರಗಳು ಅವರಿಗೆ ಸ್ವಪ್ನ ರೂಪದಲ್ಲಿ ಬಂದಂತಾಗಿ ತಕ್ಷಣವೇ ಶಿಕಾರಿ ನಿಲ್ಲಿಸಿ ಅವಸರವಾಗಿ ವಾಪಸಾಗಿ ದಾರಿಯಲ್ಲಿ ಸಿಕ್ಕ ಅಣ್ಣನಿಗೆ, ಅಣ್ಣ
ನೀನು ಕುಲಗೆಟ್ಟು ಹೋದೆಯಾ? ಅಣ್ಣ, ನಾನು ಏನು ತಪ್ಪು ಮಾಡಿದೆ? ನೀನೇಕೆ ಹೀಗೆ ಹೇಳುತ್ತಿರುವೆ ಎಂದು ಪ್ರಶ್ನಿಸುತ್ತಾರೆ. ತಮ್ಮ ತನ್ನ ಸ್ವಪ್ನದಲ್ಲಿ ಕಂಡುಬಂದ ಎಲ್ಲಾ ವಿಚಾರ ಅವರಿಗೆ ವಿವರಿಸಿದಾಗ ಅಣ್ಣ ಕುಡಿದದ್ದು ಶೇಂದಿ ಎಂಬುದನ್ನು ಮನವರಿಕೆಯಾಗುತ್ತದೆ. ಅಣ್ಣ, ನೀನು ಕುಲಗೆಟ್ಟು ಹೋಗಿ ಆಯಿತು. ಇನ್ನು ನಾನು ನೀನು ಜೊತೆಯಲ್ಲಿರಬೇಕಾದರೆ ನಾನು ಯಾವತ್ತೂ ಮುಂದೆ ಇರಬೇಕು. ನೀನು ನನ್ನ ಹಿಂದೆಯೇ ಇರಬೇಕು. ಅಣ್ಣ ಬೇರೆ ವಿಧಿಯಿಲ್ಲದೆ ತಮ್ಮನ ಮಾತನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗ ತಮ್ಮ ಉಳ್ಳಾಕುಲು ರಾಜಕುಮಾರರು ತಮ್ಮ ಇಬ್ಬರ ಹೆಸರುಗಳನ್ನು ಬದಲಿಸಿ ಅಣ್ಣನನ್ನು ಕುಮ್ಮೆತ್ತರೆ ನರಬಿರ್ಮೆ ಅಂತಲೂ ತಮ್ಮನಿಗೆ ಉದ್ದಿ ಕಿನ್ನಿಪಟ್ಟ ತಿರುಕುಮಾರ ಅಂತಲೂ ಹೆಸರಿಟ್ಟುಕೊಳ್ಳುತ್ತಾರೆ. ನಾವಿಬ್ಬರೂ ಒಟ್ಟಿಗೇ ಇರಬೇಕು. ಆದರೆ ಯಾವ ವಿಷಯ ಸಂದರ್ಭದಲ್ಲೂ ತಮ್ಮನಿಗೆ ಮೊದಲ ಪ್ರಾಶಸ್ತ್ಯ. ತಮ್ಮನಿಗೆ 2 ಸಲ ಆದಾಗ ಅಣ್ಣನಿಗೆ 1 ಸಲ. ಇದು ನಡೆಯಬೇಕು. ಮುಂದೆ ಮುಣಿಯಾನಿ ಗುಡ್ಡ ಹತ್ತಿಳಿದು ಮೇತಿಕಲ್ಲು ಗುಡ್ಡೆಯ ಕೊಂಬಾರಿನ ಕಡೆ ಹತ್ತುಮ ಹಾದಿಯಲ್ಲಿ ಪಾದೆ ಬಂಡೆಗಳಿಗೆ ಮೆಟ್ಟಿಲುಗಳನ್ನು ಕೆತ್ತಿ ಮುಂದೆ ಸಾಗಿ ಮಂಚಮತ್ತಾರು ಎಂಬ ಪ್ರದೇಶಕ್ಕೆ ಇವರು ಬಂದು ತಲುಪುತ್ತಾರೆ. ಅಲ್ಲಿ ಏನೇನೆಲ್ಲ ಘಟಿಸುತ್ತವೆ? ಮುಂದೆ ಕೊಂಬಾರಿನ ಕಡೆ ಇವರಿಗೆ ಯಾರು ದಾರಿ ತೋರುತ್ತಾರೆ? ಅಲ್ಲಿ ಕೂಡ ಏನೇನೆಲ್ಲ ನಡೆಯುತ್ತವೆ? ಎಲ್ಲವೂ ವಿವರವಾಗಿ ಮೂಡಿಬರಲಿದೆ ಮುಂದಿನ ಅಧ್ಯಾಯದಲ್ಲಿ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾನೇ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ.